ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ದ್ವಿತೀಯ PUC ದ್ವಿತೀಯ ಕಿರುಪರೀಕ್ಷೆ ಡಿಸೆಂಬರಲ್ಲಿ ನಡೀತಕ್ಕಂಥದ್ದು. ಈ ಕಿರುಪರೀಕ್ಷೆಯ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ನಿಮ್ಗಾಗ್ಲೇ ಈಗ ಪಠ್ಯಕ್ರಮ ಏನೇನು ಅಂತ ಅನ್ನೋದು ಗೊತ್ತಿದೆ. ಪದ್ಯಗಳಲ್ಲಿ 3 ಪದ್ಯ ಭಾಗಗಳನ್ನು ಕೇಳ್ತಾ ಇದ್ದಾರೆ. ಬೆಳಗು ಜಾವ, ಮುಂಬೈ ಜಾತಕ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಈ 3 ಪದ್ಯ. ಗದ್ಯ ಭಾಗದಲ್ಲಿ ದಣಿಗಳ ಬೆಳ್ಳಿ ಲೋಟ, ಬದುಕನ್ನು ಪ್ರೀತಿಸಿದ ಸಂತ, ಈ 2 ಗದ್ಯಗಳನ್ನ ಕೇಳ್ತಾ ಇದ್ದಾರೆ. ಇನ್ನು ಕೃಷ್ಣೇಗೌಡರ ಆನೆ 7, 8, 9ನೆಯ ಅಧ್ಯಾಯಗಳನ್ನ ಕೇಳ್ತಾರೆ. ಹಾಗೆ ಭಾಷಾಭ್ಯಾಸದಲ್ಲಿ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಿ ಬರೆಯೋದು, ತತ್ಸಮ ತದ್ಭವ, ಗುಣವಾಚಕ ಪದಗಳು, ಅನುಕರಣ ವ್ಯಯ, ನಾನಾರ್ಥ ಪದಗಳು, ನಿಷೇಧಾರ್ಥಕ, ಪ್ರಬಂಧ ರಚನೆ ಹಾಗೆ ಪತ್ರಲೇಖನ. ಇಷ್ಟು ವಿಚಾರಗಳು ನಿಮಗೆ ಮುಖ್ಯವಾದಂಥದ್ದು. ಮೊದಲಿಗೆ ಬೆಳಗುಜಾವ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಬೆಳಗುಜಾವ ಪದ್ಯವನ್ನು ಬರೆದಿರ್ತಕ್ಕಂಥವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ದ.ರಾ ಬೇಂದ್ರೆಯವರು. ಆಯ್ಕೆ ಕೃತಿ ಮುಕ್ತಕಂಠ. ನಿಮಗೆ ಹೊಂದಿಸಿ ಬರೆಯೋದಿಕ್ಕೂ ಇದು ಮುಖ್ಯ ಆಗುತ್ತೆ. ಹಾಗೆಯೇ ಸಂದರ್ಭದಲ್ಲಿ ಆಯ್ಕೆ ಬರೆಯೋದಿಕ್ಕೂ ಸಹಿತ ನೆನಪಿರುತ್ತೆ ಅಂತ ನಾನಿಲ್ಲಿ ಆಯ್ಕೆ ಕೃತಿಯನ್ನು ಸಹಿತ ಕೊಟ್ಟಿದ್ದೀನಿ. 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇದು ಬಹು ಆಯ್ಕೆ ಪ್ರಶ್ನೆಗಳಿಗೆ ಬರುತ್ತೆ, ಹಾಗಾಗಿ ನಾನು ಇಲ್ಲಿ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಹಾಕಿದ್ದೀನಿ. ಜೇನ್ನೊಣದ ಎದೆಗೆ ಹೂಬಾಣವನ್ನು ಹೂಡಿದವರು ಮಾರ ಅಥವಾ ಮನ್ಮಥ. ಬೇಟೆಗಾರ ಯಾರು ಅಂತಂದರೆ ಬೆಳಕು. ಹುಸಿನಿದ್ದೆ ಸಾಕು ಎಂದು ಕವಿ ಮಕ್ಕಳಿಗೆ ಹೇಳುತ್ತಾರೆ. ಜೀವನದ ನದಿಗೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ. ಕವಿಯ ಪ್ರಕಾರ ಮರವು ಮತ್ತೆ ಚಿಗುರುತ್ತದೆ. ಮುಪ್ಪು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಶಿಸುತ್ತಾರೆ. 2 ಅಂಕದ ಪ್ರಶ್ನೆಗಳು. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? 7 ಚಿನ್ನ ಬೆಳಗಾಯಿತು ಅಣ್ಣ ಎಂದು ಕವಿ ಬೇಂದ್ರೆಯವರು ಮಲಗಿರುವ ಮನಸ್ಸುಗಳನ್ನು ಎಬ್ಬಿಸುತ್ತಿದ್ದಾರೆ. ಮೂಡಲ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತಿದ್ದಾನೆ. ನಕ್ಷತ್ರಗಳು ಜಾರಿ ಕತ್ತಲೆ ಸೋರಿ ಹೋಗುತ್ತಿದೆ. ಆಗ ಮಾರನು ತನ್ನ ಜೇನ್ನೊಣದ ಎದೆಗೆ ಹೂಬಾಣವನ್ನು ಹೂಡುತ್ತಾನೆ. ಆಗ ಬೆಳಕಿನ ಬೇಟೆಗಾರ ಆಗಮಿಸುತ್ತಾನೆ. ಪ್ರಶ್ನೆ 2. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಕವಿ ಬೇಂದ್ರೆಯವರು ಮಕ್ಕಳಲ್ಲಿ ಬೇಗ ನಿಮ್ಮ ಹುಸಿನಿದ್ದೆಯನ್ನು ಬಿಟ್ಟು ಏನಾದರೂ ಸಾಧಿಸೋದಿಕ್ಕೆ ಏಡಿ ಎದ್ದೇಳಿ ಎನ್ನುತ್ತಿದ್ದಾರೆ. ಬಾಳಿನಲ್ಲಿ ಯೌವನವು ತುಂಬಿರುವವರೆಗೆ ಅದನ್ನು ಸಂಪೂರ್ಣವಾಗಿ ಸಾರ್ಥಕಪಡಿಸಿಕೊಳ್ಳಬೇಕು. ಸೋಮಾರಿತನದ ಭಾಗವಾಗಿರುವ ಹುಸಿನಿದ್ದೆಯನ್ನು ಬಿಡಬೇಕು ಎಂದು ಬಾಳಿನ ಬಗ್ಗೆ ಸಂದೇಶವನ್ನು ನೀಡುತ್ತಿದ್ದಾರೆ. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಬಾನಿನಲ್ಲಿ ಪ್ರತಿನಿತ್ಯ ಕತ್ತಲೆ ಸರಿದು ಬೆಳಕು ಮೂಡುತ್ತಿರುತ್ತದೆ, ಅಂದರೆ ಪ್ರಕಾಶಿಸುತ್ತದೆ. ಮರವು ಎಲ್ಲ ಕಾಲದಲ್ಲೂ ಚಿಗುರುತ್ತಿರುತ್ತದೆ. ಈ 2 ಕ್ರಿಯೆಗಳು ನಿರಂತರ ಮತ್ತು ನಿತ್ಯ ನೂತನ, ಅಂದರೆ ಪ್ರತಿದಿನವೂ ಹೊಸತನವಾಗಿ ಕಾಣಿಸ್ತವೆ ಅಂತ ಅನ್ನೋದು. ಸಂದರ್ಭದ ಪ್ರಶ್ನೋತ್ತರಗಳು. ಬರಲುಂಟೆ ಸುಗ್ಗಿ ಮತ್ತೆ. ಆಯ್ಕೆ ಕೃತಿ ಬರಿತೀರಿ. ದ.ರಾ ಬೇಂದ್ರೆಯವರು ಬರೆದಿರೋ ಬೆಳಗುಜಾವ ಕವಿತೆ. ಮುಕ್ತಕಂಠ ಆಯ್ಕೆ ಕೃತಿ. ಕವಿ ಯೌವನ ಮತ್ತು ಮುಪ್ಪಿನ ಬಗ್ಗೆ ಕುರಿತು ಹೇಳೋ ಸಂದರ್ಭ ಇದಾಗಿದೆ. ಮುಪ್ಪು ಮರಣಗಳು ಒಂದು ಸಾರಿ ಆವರಿಸಿದ್ರೆ ಅಂತ ಅಂದರೆ ಮನುಷ್ಯ ಮತ್ತೆ ಯೌವನವನ್ನು ಕನಸಿನಲ್ಲೂ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ಬದಲಾವಣೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಬಾನು ತನ್ನ ಬೆಳಕನ್ನು ಪ್ರತಿನಿತ್ಯ ಪ್ರಕಾಶಿಸುತ್ತದೆ. ಮರ ಪ್ರತಿನಿತ್ಯವೂ ಚಿಗುರುತ್ತದೆ. ಸುಗ್ಗಿಯ ಕಾಲ ಮತ್ತೆ ಬರಬಹುದು ಅಥವಾ ಬರದೇ ಇರಬಹುದು, ಆದರೆ ಜೀವನದ ಸುಗ್ಗಿ ಕಾಲ ಅಂದರೆ ಯೌವನ ಕಾಲ ಮಾತ್ರ ಒಂದೇ ಸರಿ ಬರೋದು. ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅನ್ನೋ ಕಳಕಳಿ ಇಲ್ಲಿದೆ. ಸ್ವಾರಸ್ಯ, ಮತ್ತೆ ಬಾರದ ಯೌವನ ಕಾಲದ ಸಾರ್ಥಕತೆ ನಮ್ಮ ಕೈಯಲ್ಲಿದೆ ಎಂಬುದು ಇಲ್ಲಿನ ಸ್ವಾರಸ್ಯ. ಮುಂದಿನ ಸಂದರ್ಭ. ಮುಳುಗಿರಲಿ ಮುಪ್ಪು ಚಿಂತನದಿ. ಇಲ್ಲಿ ಕವಿ ಯುವ ಮನಸ್ಸುಗಳಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ. ಅದೇ ಸಂದರ್ಭನೇ ಇಲ್ಲಿ ಬರುತ್ತೆ. ಇಲ್ಲಿ ಸ್ವಾರಸ್ಯ, ಯೌವನದ ಸಮಯ ಸಾಧನೆಗೆ ಕಾರ್ಯಪ್ರವೃತ್ತವಾಗುವ ಕಾಲ ಎಂಬುದು ಇಲ್ಲಿನ ಸ್ವಾರಸ್ಯ. ಈಗ 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಮಾನವನ ಜೀವನದ ಸಾರ್ಥಕತೆ ಎಲ್ಲಿದೆ ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ. ನೋಡಿ, ಈ ಪ್ರಶ್ನೆಗೆ ನೀವು ಬೆಳಗುಜಾವ ಪದ್ಯದ 2ನೇ ಪ್ಯಾರ ಹಾಗೆಯೇ 3ನೇ ಪ್ಯಾರನ್ನೆಲ್ಲ ಸೇರಿಸಿ ನೀವು ಬರೀಬೇಕಾಗುತ್ತೆ. ಬಾಳಿನ ಅಶಾಶ್ವತತೆ ಮತ್ತು ಪ್ರಕೃತಿಯ ನಿತ್ಯ ನೂತನತೆಯ ಗುಣಗಳನ್ನು ಬೆಳಗುಜಾವ ಕವನದಲ್ಲಿ ಕವಿ ಹೇಗೆ ವಿವರಿಸಿದ್ದಾರೆ ಅಂತ ಅಂದಾಗ ಇಲ್ಲೂ ಅಷ್ಟೇ 2ನೇ ಪ್ಯಾರ, 3ನೇ ಪ್ಯಾರ, ಲಾಸ್ಟ್ನೇ ಪ್ಯಾರ ಎಲ್ಲ ಈ 2 ಪ್ರಶ್ನೆಗಳು ಇಲ್ಲಿ ಬಹಳ ಮುಖ್ಯವಾದಂಥವು. ಮುಂದಿನ ಪದ್ಯ ಮುಂಬೈ ಜಾತಕ. G.S. ಶಿವರುದ್ರಪ್ಪನವರು ಬರೆದಿರ್ತಕ್ಕಂಥದ್ದು. ರಾಷ್ಟ್ರಕವಿಗಳಿವರು. ಆಯ್ಕೆ ಕೃತಿ ತೆರೆದ ದಾರಿ.
ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ. ಮುಂಬೈಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಕಾಣುವುದು. ರಸ್ತೆಯಲ್ಲಿ ಉರುಳುವ ಲಕ್ಷ ಚಕ್ರಗಳು. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ತಾಯಿ. ಕುಳಿತು ಕೆಮ್ಮುವ ಪ್ರಾಣಿ ತಂದೆ. ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದೇ ಮಗು ತಾನಾಗಿ ಕಲಿತದ್ದು. ಮುಂಬೈಯಂತಹ ನಗರ ಜೀವನ ಲಕ್ಷದಾರಿಗಳ ಚದುರಂಗದಾಟ. ಕನಸು ಬಂಡಿಯ ಕೆಳಗೆ ರೈಲು ಹಳಿಯ ಹಾಗೆ ತತ್ತರಿಸುತ್ತಾ ನಿದ್ರಿಸಬೇಕು. 2-3 ವಾಕ್ಯ. ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ, ನಗರದ ಯಾಂತ್ರಿಕ ಬದುಕಿನ ನಡುವೆ. ಮಗು ಏನೇನನ್ನ ಕಲಿತು ಅಂದರೆ, ಮಗು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲೇ ಸಂಚರಿಸುವುದನ್ನು, ಎಚ್ಚರಿಕೆಯಿಂದ ರಸ್ತೆ ದಾಟುವುದನ್ನು, ಎಲ್ಲಿಯೂ ನಿಲ್ಲದಂತೆ ಓಡುವುದನ್ನು, ಅವರಿವರನ್ನು ತಳ್ಳಿಕೊಂಡು ಮುನ್ನುಗ್ಗುವುದನ್ನು, ಎಲ್ಲಾದರೂ ಸರಿ ಬೇರೂರುವುದನ್ನು, ಹೀರುವುದನ್ನು ಕಲಿಯುತ್ತದೆ. ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ ಅಂದರೆ, ತಂದೆ ಮಗುವಿಗೆ ಬೆಳಗಿಂದ ಸಂಜೆವರೆಗೂ ಕಾಣಿಸೋದಿಲ್ಲ. ತಂದೆಯಾದವನು ಬೆಳಗಿಂದ ಸಂಜೆವರೆಗೂ ಕೆಲಸದ ನೆನಪದಲ್ಲಿ ಕಣ್ಮರೆಯಾಗಿ ಹೋಗಿಬಿಡುತ್ತಾನೆ. ಮಗು ತಂದೆಯನ್ನು ನೋಡುವ ಸಂದರ್ಭಗಳೇ ಅಪರೂಪ. ಏಕೆಂದರೆ ಮಗು ಏಳುವ ಮೊದಲೇ ಮನೆ ಬಿಟ್ಟು ಕೆಲಸಕ್ಕೆ ತೆರಳಿದವನು ಮತ್ತೆ ಹಿಂದಿರುಗುವುದು ಮಗು ಮಲಗಿದ ಮೇಲೆ ತಡರಾತ್ರಿಯಲ್ಲಿ. ಕೆಲಸದ ಒತ್ತಡ ಅವನಿಗಿದೆ. ಒಮ್ಮೊಮ್ಮೆ ರಜಾದಿನಗಳಲ್ಲಿ ಕಣ್ಣಿಗೆ ಕಂಡು ಕೆಮ್ಮುತ್ತಾ ಕುಳಿತಿರುವ ಪ್ರಾಣಿಯಂತೆ ಗೋಚರಿಸುತ್ತಾನೆ. ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಬೆಳಿಗ್ಗೆ ಎದ್ದರೆ ಬಟ್ಟೆ ಒಳಗಡೆ ಮೈ ತುರುಕಿ ಓಡೋದು 1, ರೈಲನ್ನೋ ಬಸ್ಸನ್ನೋ ಹಿಡಿಯೋದು 2ನೇ ಉದಾಹರಣೆ. 3ನೇದು ಯಾರದೋ ಕೈಗೊಂಬೆಯಾಗಿ ಬದುಕುವುದು. 4ನೇದು ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದು ತಣ್ಣನೆಯ ಕೂಳನ್ನು ತಿಂದು ಮಲಗುವುದು. ಇದಿಷ್ಟೂ ಮುಂಬೈನ ಅವಸರದ ಜೀವನ ಅಂತ ಅನ್ನೋದು. ಹಾಗೆಯೇ ಸಂದರ್ಭ ಬಂದಾಗ ರಸ್ತೆಯಲ್ಲೇ ಕೈ ಹಿಡಿದು ನಡೆಸಿದವಳು, ಇದನ್ನು ಕೇಳ್ತಾರೆ. ಆಯ್ಕೆ ಬರೀತೀರಿ. ಇಲ್ಲಿ ತಾಯಿಯ ಪ್ರೀತಿ, ಮಮತೆ, ಆರೈಕೆಗಳಲ್ಲಿ ಇರುವ ಕೃತಕ ಹೊಣೆಗಾರಿಕೆಯನ್ನು ನಾವು ನೋಡ್ಬೋದು. ಅದ್ರ ಬಗ್ಗೆ ಬರೀತೀರಾ. ಸ್ವಾರಸ್ಯ. ನಗರದಲ್ಲಿ ತಾಯಿಯಾದವಳು ಮಕ್ಕಳಿಗೆ ಕಲಿಸಬೇಕಾದ ಜೀವನಕ್ಕೆ ಅಗತ್ಯವಾದ ಕಲಿಕೆಯ ಕುರಿತಾಗಿ ಹೇಳ್ತಾ ಇರೋದು ಇಲ್ಲಿನ ಸ್ವಾರಸ್ಯ. ಹಾಗೆಯೇ ಕುಳಿತು ಕೆಮ್ಮುವ ಪ್ರಾಣಿ ಅಂತ ಅನ್ನೋದು ಸಹಿತ ಸಂದರ್ಭ ಭಾಳ ಮುಖ್ಯ. ಇಲ್ಲಿ ಸ್ವಾರಸ್ಯ, ತಂದೆಯ ಬಿಡುವಿಲ್ಲದ ಯಾಂತ್ರಿಕ ಬದುಕನ್ನು, ಮಗುವಿನ ಜೊತೆಗೆ ತಂದೆಯ ಸಂಬಂಧವನ್ನು ಕುರಿತು ಹೇಳ್ತಾ ಇದ್ದಾರೆ. ಹಾಗೆಯೇ ಬಟ್ಟೆಯಲ್ಲಿ ಮೈ ತುರುಕಿ ಓಡುವುದು ಅಂದಾಗ ಮುಂಬೈನ ಅವಸರದ ಜೀವನದ ಉದಾಹರಣೆಯ ಬಗ್ಗೆ ನೀವು ವಿವರಿಸಿ ಬರೀಬೇಕಾಗುತ್ತೆ. ನಗರದ ವೇಗದ ಬದುಕಿನ ಕುರಿತಾಗಿ ಹೇಳುತ್ತಿರುವುದು ಇಲ್ಲಿನ ಸ್ವಾರಸ್ಯ. ಇಷ್ಟು 4 ಅಂಕದ ಪ್ರಶ್ನೆಗಳಲ್ಲಿ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅಂತ ಅಂದಾಗ, ಮಗು ಹುಟ್ಟಿದ್ದು, ಬೆಳೆದದ್ದು, ಕುಡಿದದ್ದು, ಕಲಿತದ್ದು ಇಷ್ಟನ್ನು ಸಹಿತ ನೀವು ಬರೀಬೇಕಾಗುತ್ತೆ. ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ ಅಂತ ಅಂದರೆ, ಕರುಳಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳು ಎಲ್ಲ ಕಾಣೆಯಾಗ್ತಾ ಇದ್ದಾವೆ, ಕೃತಕವಾದ ಹೊಣೆಗಾರಿಕೆಯನ್ನು ನಿಭಾಯಿಸ್ತಿದ್ದಾರೆ ಅಂತ ಎಲ್ಲ ಬರೀಬೇಕು. ತಾಯಿ ಇರೋ 1 ಇಂಚ್ ಕೋಣೆಯಲ್ಲೇನೆ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಡ್ತಾಳೆ ಅಂತ ಬರೀಬೇಕು. ಇನ್ನು ತಂದೆ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅದನ್ನು ಬರೀಬೇಕಾಗುತ್ತೆ. 3ನೇ ಪ್ರಶ್ನೆ, ಮಗು ಕಲಿತದ್ದನ್ನು ಮತ್ತು ವಿದ್ಯಾಭ್ಯಾಸ ಮಾಡುವ ವಿವರಗಳನ್ನು ವಿಶ್ಲೇಷಿಸಿ ಅಂತ ಅಂದರೆ, ಮಗು ಏನೇನನ್ನ ನಗರದ ಜೀವನದಲ್ಲಿ ಕಲಿಯುತ್ತೆ, ಹಾಗೆ ವಿದ್ಯೆ ಅಂತ ಬರುತ್ತೆ ನೋಡಿ, ಅದನ್ನು ಬರೀಬೇಕಾಗುತ್ತೆ. ಮುಂದಿನ ಪದ್ಯ, 1 ಹೂ ಹೆಚ್ಚಿಗೆ ಇಡುತ್ತೀನಿ. ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರೋದು. ಆಯ್ಕೆ ಕೃತಿ ಕವಿತೆ 2006. ಮುದುಕಿಯ ಭಯಕ್ಕೆ ಕಾರಣವೇನು? ಫೋನು ಜಣಗುಡುತ್ತಿದ್ದರೆ ಅದನ್ನು ಎತ್ತಿಕೊಳ್ಳಲೋ ಬೇಡವೋ, ಸೊಸೆ ಏನೆನ್ನುವಳೋ, ಮಗ ಗದರಬಹುದು ಅನ್ನೋ ಭಯ ಮುದುಕಿಯದು. ಮುದುಕಿಗೆ ಮುದುಕನಿಂದ ಕರೆ ಬಂದಿತ್ತು. ಮುದುಕ ಇರೋದು ಕಿರಿಯ ಮಗ ಸೊಸೆಯ ಜೊತೆ ಅಸ್ಸಾಮಿನಲ್ಲಿ. ಮೊಮ್ಮಗಳು ಸ್ವಂತ ಕಂಪ್ಯೂಟರ್ನಲ್ಲಿ ಮೂಜಗವನ್ನೇ ಆವಾಹಿಸಿಕೊಂಡು ಕುಳಿತಿದ್ದಾಳೆ. ಮುದುಕಿಯು ಗುಟ್ಟೆ ಮಲ್ಲಪ್ಪನಿಗೆ ಹರಕೆ ಹೊತ್ತಳು. ಮುದುಕಿ ಗುಟ್ಟೆ ಮಲ್ಲಪ್ಪನಿಗೆ ನಿನ್ನ ಗಟ್ಟಿ ಪಾದಕ್ಕೆ 1 ಹೂ ಹೆಚ್ಚಿಗೆ ಇಡುತ್ತೀನಿ ಎಂದು ಹರಕೆ ಹೊತ್ತಳು. ಮುದುಕ ಏನೆಂದು ಗೋಗರೆಯುತ್ತಾನೆ ಅಂದರೆ, ಮುದುಕ ಕಿರಿಯ ಮಗನ ಮನೆಯಲ್ಲಿ ಅಸ್ಸಾಂನಲ್ಲಿದ್ದಾನೆ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಿಗ್ಗೆ 9ಕ್ಕೆ ಕೆಲಸಕ್ಕೆ ಹೋದರೆ ಬರುವುದು ಹೊತ್ತು ಕಳೆದ ಮೇಲೆ. ಹಾಗಾಗಿ ಅಸ್ಸಾಮಿ ಭಾಷೆ ಬರದ ಅವನಿಗೆ ಮಾತನಾಡಲು ಯಾರೂ ಇಲ್ಲ. ಮುದುಕಿ ಫೋನು ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು, ಮಾತಾಡುತ್ತಿರು, ಮಾತು ನಿಲ್ಲಿಸಬೇಡ ಎಂದು ಗೋಗರೆಯುತ್ತಾನೆ. ಮುದುಕಿಯು ಯಾರನ್ನು ಏನೆಂದು ಪ್ರಾರ್ಥಿಸುವಳು? ಮುದುಕಿ ಯಾರನ್ನು ಅಂತ ಅಂದಾಗ ಗುಟ್ಟೆ ಮಲ್ಲಪ್ಪನನ್ನು. ಏನೆಂದು ಪ್ರಾರ್ಥಿಸುವಳು ಅಂದಾಗ, ಸೊಸೆಯೊಬ್ಬಳಿಗೆ ಈ ಹೊತ್ತು ದೇವರೇ ಹೊರಗಿನ ಕೆಲಸ ಸಮ್ಮಿಲಿಸಲಿ ಅಂದರೆ ಬರಲಿ ಅಂತ ಅಂದ್ಬಿಟ್ಟು
ಗುಟ್ಟೆ ಮಲ್ಲಪ್ಪನ ಗಟ್ಟಿ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತ ಹರಕೆ ಹೊರ್ತಾಳೆ. ಸಂದರ್ಭ ಅಲ್ಲಿಯ ಮಾತು ಅವನಿಗೆ ಸಸೆ ಮಿರ ಬರದು. ಆಯ್ಕೆ ಬರೀತೀರಾ, ವಿವರಣೆ ಕೊಡ್ತೀರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಮುದುಕಿ ಜೊತೆ ಮಾತಾಡಬೇಕು ಅನ್ನೋ ಆಸೆ ಮುದುಕನಿಗಿದೆ. ಯಾಕೆ ಅಂದರೆ ಆತ ಇರೋದು ಅಸ್ಸಾಂನಲ್ಲಿ, ಅಲ್ಲಿನ ಭಾಷೆ ಅವನಿಗೆ ಬರೋದಿಲ್ಲ, ಹಾಗಾಗಿ ಮಾತಾಡೋದಕ್ಕೆ ಯಾರೂ ಸಿಗೋದಿಲ್ಲ. ಮುದುಕಿ ಫೋನ್ ಮಾಡಿದಾಗಲೆಲ್ಲ ಮಾತೇ ಮರ್ತೋಗಿದೆ ಕಣೆ, ಮಾತಾಡು ಮಾತಾಡು ಮಾತಾಡ್ತಾನೇ ಇರು, ಮಾತು ನಿಲ್ಲಿಸ್ಬೇಡ ಅಂತ ಗೋಗರಿತಾನೆ. ಸ್ವಾರಸ್ಯ, ಕಿರಿಯ ಮಗನ ಜೊತೆಗೆ ಅಸ್ಸಾಂನಲ್ಲಿದ್ದ ಮುದುಕ ಅಲ್ಲಿಯ ಭಾಷೆ ಬಾರದೆ ಕಷ್ಟಪಡುತ್ತಿರುವುದನ್ನು ಈ ಸಾಲಿನಲ್ಲಿ ನಾವು ತಿಳಿಬೋದು. ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳೋ, ಇದೊಂದು ನೋಡ್ಕೊಳ್ಳಿ, ಇದು ಮುಖ್ಯವಾದಂಥ ಪ್ರಶ್ನೆ. ಹಾಗೆಯೇ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ, ಇದು ಮುದುಕಿ ಮಾಡಿಕೊಂಡಂತಹ ಹರಕೆ. ಹಾಗೆ 5-6 ವಾಕ್ಯಕ್ಕೆ ಬಂದಾಗ ಮುದುಕಿಯ ತಳಮಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಅಂದಾಗ, ಮುದುಕನ ಜೊತೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಎಷ್ಟು ಆಸೆ ಪಡ್ತಾಳೆ, ಹಾಗೆಯೇ ಅವರ ಭಾವನೆಗಳಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ ಅಂತ ಅನ್ನೋದನ್ನ ನೀವು ಆ ಕವಿತೆಯ ಒಂದು ಸ್ವಾರಸ್ಯದೊಂದಿಗೆ ವಿವರಣೆಯನ್ನ ಕೊಡಬೇಕಾಗುತ್ತೆ. ನೋಡಿ, ಮುಂದಿನ ಪ್ರಶ್ನೆ, ವೃದ್ಧರ ತವಕ ತಲ್ಲಣಗಳನ್ನು ಕವಯತ್ರಿ ಹೇಗೆ ಚಿತ್ರಿಸಿದ್ದಾರೆ ಅಂತ ಅಂದಾಗ, ಆ ಫೋನು ಜಣಗೂಡೋದು, ಎತ್ಕೊಳ್ಳೋದ ಬೇಡವಾ ಅಂತ ಅನ್ನೋದು, ಸೊಸೆ ಏನಂತಾಳೋ ಮಗ ಏನಂತಾನೋ ಗದರ್ತಾನೇನೋ ಅನ್ನೋದು, ಆಮೇಲೆ ಮುದುಕನ ವಿಚಾರವಾಗಿ ನೀವು ಬರೀಬೇಕಾಗುತ್ತೆ, ಆತ ಇರೋದು ಅಸ್ಸಾಮಲ್ಲಿ ಅನ್ನೋ ವಿಚಾರ, ಆಮೇಲೆ ಆಕೆ ಮೊಮ್ಮಗಳನ್ನ ಕರೆಯೋದು, ಆಕೆ ಬಂದು ರಾಂಗ್ ನಂಬರ್ ಅಂತ ಹೇಳೋಗೋದು, ಮತ್ತೆ ಬಚ್ಚಲ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ನಿಂತಿದ್ದು ಮತ್ತೆ ಫೋನಿನ ಹತ್ರಕ್ಕೆ ಬರ್ತಾಳೆ. ಹೀಗೆ ಒಂದು ಫೋನಿನ ಕರೆಗಾಗಿ ತಳಮಳಿಸುವ ಹಿರಿಯ ಜೀವಗಳೆರಡರ ತವಕ ತಲ್ಲಣಗಳನ್ನು ಕವಯತ್ರಿ ಹಿಡಿದಿದ್ದಾರೆ ಅಂತ ಬರೀಬೇಕು. ಪದ್ಯ 3 ಆಯಿತು. ಗದ್ಯದಲ್ಲಿ ಧಣಿಗಳ ಬೆಳ್ಳಿ ಲೋಟ ಬರೆದಿರ್ತಕ್ಕಂಥವ್ರು ಎಚ್ ನಾಗವೇಣಿ. ಆಯ್ಕೆ ಕೃತಿ ಮೀಯುವ ಆಟ. ಒಂದು ವಾಕ್ಯದ ಪ್ರಶ್ನೋತ್ತರಗಳು. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಗುಡ್ಡ ಹೊಳೆಯಲ್ಲಿ ಮುಸುರೆ ಪಾತ್ರೆಯಲ್ಲಿ ಮರಿ ಮೀನುಗಳನ್ನು ಹಿಡಿಯುವ ಆಟ ಆಡುತ್ತಿದ್ದನು. ದಣಿಗಳ ಹೆಸರು ವೆಂಕಪ್ಪಯ್ಯ. ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು. ದಣಿ ಎಂದಿಗೂ ಒಕ್ಕಲ ಮಕ್ಕಳ ಮಾತನ್ನು ನಂಬೋದಿಲ್ಲ. ಧಣಿಗಳು ಹೊಳೆಯ ಹೂಳೆತ್ತಲು ಕುದುಪನಿಗೆ ಸೂಚಿಸಿದರು. ಬೆಳ್ಳಿ ಲೋಟ ತನ್ನ ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ದಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. ಹಾಗೆ 2-3 ವಾಕ್ಯದಲ್ಲಿ ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು ಅನ್ನೋ ಪ್ರಶ್ನೆ ಭಾಳ ಮುಖ್ಯವಾದದ್ದು. ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದನು. ದಣಿಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ. ಇದಾದಮೇಲೆ ಸಂದರ್ಭ, ಕಾವಿಗೆ ಕೂತ ಹೆಂಡೆಯಂತೆ ಒಡಲು ಯಾವಾಗಲೂ ವ್ಯಗ್ರ ಪ್ರಕ್ಷುಬ್ಧ. ಇದು ಭಾಳ ಮುಖ್ಯ ಆಗುತ್ತೆ. ಆಯ್ಕೆ ಬರಿತೀರಾ ನೀವು. ಅದಾದಮೇಲೆ ಇದಕ್ಕೆ ವಿವರಣೆಯನ್ನು ಕೊಡಬೇಕಾಗುತ್ತೆ. ಅದಾದಮೇಲೆ ಸ್ವಾರಸ್ಯ, ಮಳೆಗಾಲದಲ್ಲಿ ಶಾಂಭವಿ ಹೊಳೆಯು ತುಂಬಿ ಹರಿಯುವ ಬಗೆಯನ್ನು ಹೇಳೋ ಸಂದರ್ಭ ಇದು. ಗದ್ದೆಯಲ್ಲಿ ಬಿತ್ತುವುದನ್ನು ಮರಳದಿನ ಮೇಲೆ ಬಿತ್ತಿದೆಯಲ್ಲ ಮಾರಯ್ಯ, ಇದು ಆ ಹೊಳೆ ಹೇಳ್ತಕ್ಕಂಥದ್ದು. ಸ್ವಾರಸ್ಯ, ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿದ್ದ ಹೊಳೆಗೆ ತಡೆಯೊಡ್ಡುವ ಧಣಿ ವೆಂಕಪ್ಪಯ್ಯನ ಪ್ರಯತ್ನಕ್ಕೆ ಹೊಳೆ ಪ್ರತಿಕ್ರಿಯಿಸುವ ರೀತಿಯನ್ನು ಲೇಖಕಿ ಈ ಮಾತಿನಲ್ಲಿ ಹೇಳಿದ್ದಾರೆ. ಧಣಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದ್ದುಂಟೆ. ಇದು ಕೂಡ ಭಾಳ ಮುಖ್ಯವಾದಂಥದ್ದು. ಇಲ್ಲಿ ಯಜಮಾನರ ಸ್ಥಾನದಲ್ಲಿರುವವರು ಒಕ್ಕಲು ಮಕ್ಕಳು ಸತ್ಯ ಹೇಳಿದ್ರು ಸಹಿತ ನಂಬೋದಿಲ್ಲ ಅಂತ ಅನ್ನೋದು ಇಲ್ಲಿನ ಸ್ವಾರಸ್ಯ. ಪಾವಕಿ ಕಮ್ಮಿ ಮಾಡಿದ್ರೆ ಸುಮ್ಮನೆ ಇರ್ತೀಯೇನೋ ನೀನು. ಇಲ್ಲಿ ದಣಿಗಳು ಆಳುಗಳನ್ನು ದುಡಿಸ್ಕೊಳ್ಳೋದು, ಅವ್ರನ್ನ ಶೋಷಣೆ ಮಾಡೋವಂಥ ರೀತಿ ಇಲ್ಲಿನ ಸ್ವಾರಸ್ಯ ಅಂತ ಬರೀಬೇಕು. ಇನ್ನು 5-6 ವಾಕ್ಯಕ್ಕೆ ಬಂದಾಗ ಧಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಅಂದಾಗ ನೋಡಿ, ಈ ಉತ್ತರ ನೀವು ಇಷ್ಟು ಬರೀಬೇಕಾಗುತ್ತೆ. ಆ ಹೊಳೆಗೇನಾದರೂ ಬೈದಿದ್ರೆ ಅದೇನು ಬೈತಿತ್ತು ಅಂತ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಲೇಖಕಿ ಹೇಳಿದ್ದಾರೆ. ಆಮೇಲೆ ಈ ಪ್ರಶ್ನೆ ತುಂಬ ಮುಖ್ಯವಾದದ್ದು ನೋಡಿ. ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಅಂತ ಅಂದ್ಬಿಟ್ಟು. ಮುಸುರೆ ಪಾತ್ರೆಗಳು ಹೇಗೆ ನೀರು ಪಾಲಾದೋ, ಗುಡ್ಡ ಹೊಳೆಯ ಅಂಚಿನಲ್ಲಿ ಪಾತ್ರೆಗಳನ್ನ ತೊಳಿತಾ ಇರ್ತಾನೆ, ಕಾಲಿನ ಅಡಿಯ ಮಣ್ಣು ಕುಸ್ತೋಗಿ ಅವನು ಹೊಳೆಗೊಟ್ಟೋಗೋದು. ಆಮೇಲೆ ಅವ್ರ ಅಪ್ಪನಿಗೆ ಹೋಗಿ ಹೇಳ್ತಾನೆ, ಕುದುಪ ಬಂದು ಒಂದಷ್ಟು ಪಾತ್ರೆಗಳನ್ನು ಜಾಲಾಡಿಸ್ತಾನೆ, ಸಿಕ್ಕೋ ಇನ್ನೂ ಏನು ಸಿಗಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆಮೇಲೆ ಬೆಳ್ಳಿ ಲೋಟ ಸಿಗಬೇಕು ಅನ್ನೋದು ಗೊತ್ತಾಯಿತು. ನೆಲ ಕಚ್ಚಿರೋ ಪಾತ್ರೆಗಳನ್ನೆಲ್ಲ ಇನ್ನೊಂದು ಸರಿ ಹುಡುಕ್ತಾನೆ, ಆದರೆ ಏನು ಮಾಡಿದ್ರು ಬೆಳ್ಳಿ ಲೋಟ ಮಾತ್ರ ಸಿಗಲೇ ಇಲ್ಲ. ಕೊನೆಗೆ ಈ ಕುಟುಂಬನೇ ದಣಿಗಳಿಂದ ಅಪವಾದಕ್ಕೆ ಗುರಿಯಾಯಿತು ಅಂತ. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ ಅಂತ ಅಂದಾಗ, ಆ ಬೆಳ್ಳಿ ಲೋಟ ಸಿಗೋದು, ಕುದುಪ ಸಂತೋಷ ಆಗೋದು, ಆಮೇಲೆ ಆ ಲೋಟವನ್ನು ತಿರುಗಿಸಿ ಚಿನ್ನಮ್ಮ ನೋಡ್ತಿದ್ದಂಗೆ
ಅವಳಲ್ಲಿ ಹಲವಾರು ಭಾವನೆಗಳು ಬಂದು ಹೋಗ್ತವೆ, ಅದನ್ನೆಲ್ಲ ಬರೀಬೇಕಾಗುತ್ತೆ. ಮುಂದಿನ ಗದ್ಯ ಬದುಕನ್ನು ಪ್ರೀತಿಸಿದ ಸಂತ HR ರಾಮಕೃಷ್ಣರಾವ್ ಅವರು ಬರೆದಿರೋದು ಕಲಾಂ ಮೇಷ್ಟ್ರು ಆಯ್ಕೆ ಕೃತಿ. ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ವಿಂಗ್ಸ್ ಆಫ್ ಫೈರ್. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳೋದು, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು. ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದಾಗ ಅವರು ಚೆನ್ನೈಯಲ್ಲಿದ್ದರು. ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು ಶಿವಸುಬ್ರಹ್ಮಣ್ಯ ಅಯ್ಯರ್. ಕಲಾಂ ಅವರು ಅಣ್ಣಾಮಲೈ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು. 2-3 ವಾಕ್ಯಗಳಲ್ಲಿ ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದೇನು ಕೇಳ್ತಾರೆ. ಮತ್ತು VJ ಸುಂದರಂ ಸಿಕಂದ್ರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಹೆಮ್ಮೆಯ ಮಾತುಗಳ್ಯಾವುವು, ಇದೊಂದನ್ನು ನೋಡ್ಕೊಳ್ಳಿ. ಹಾಗೆಯೇ ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗ್ತವೆ, ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು, ಇದು 2 ಅಂಕದ ಪ್ರಶ್ನೋತ್ತರಗಳು. ಹಾಗೆಯೇ ಈಗ ಸಂದರ್ಭ ನೋಡೋಣ. ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯೇ, ಇದು ಆಯ್ಕೆ ಬರಿತೀರಾ. ಅದಾದಮೇಲೆ ವಿವರಣೆ ನೋಡಿ ಈ ರೀತಿ ಬರಿಬೇಕು. ಇದಾದಮೇಲೆ ಸ್ವಾರಸ್ಯವನ್ನು ನೋಡೋದಾದರೆ ಎಲ್ಲರನ್ನೂ ಗೌರವಿಸುವ, ಮಕ್ಕಳನ್ನು ಪ್ರೀತಿಸುವ, ಪ್ರತಿಭೆಯನ್ನು ಗುರುತಿಸುವ ಕಲಾಂ ಅವರ ಹೃದಯ ವೈಶಾಲ್ಯತೆ ಇಲ್ಲಿನ ಸ್ವಾರಸ್ಯ, ಈ ರೀತಿ ಬರೀಬೇಕಾಗುತ್ತೆ. ಮುಂದಿನ ಪ್ರಶ್ನೆ ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಒಬ್ಬ ಹುಡುಗ ಪ್ರಶ್ನೆ ಕೇಳ್ತಾನಲ್ವಾ, ಅದನ್ನು ವಿವರಣೆ ಕೊಟ್ಟು ನೀವು ಬರೀಬೇಕು. ಇಲ್ಲಿ ಸ್ವಾರಸ್ಯ ಕಲಾಂ ಅವರು ಹುಡುಗನೊಬ್ಬನ ಪ್ರಶ್ನೆಗೆ ಉತ್ತರಿಸುವ ಸಂದರ್ಭನೇ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಅಂತ. ಮುಂದಿನ ಪ್ರಶ್ನೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು. ಕಲಾಂ ಅವರು ಚೆನ್ನೈಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವ್ರ ಜೊತೆ ಮಾತಾಡ್ತಾರಲ್ವಾ, ಅದನ್ನು ಬರೀಬೇಕು. ಸ್ವಾರಸ್ಯ ಕಲಾಂ ಅವರು ನಂಬಿದ ಜೀವನ ಮೌಲ್ಯ ಹಾಗೂ ರಾಷ್ಟ್ರ ಪ್ರೇಮ ಇಲ್ಲಿನ ಸ್ವಾರಸ್ಯ. ಇದಾದಮೇಲೆ ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಮಕ್ಕಳು ಕೇಳ್ತಾರಲ್ವಾ, ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಹೇಳ್ತಾರಲ್ವಾ ಕಲಾಂ ಅವರು, ಅದನ್ನು ಬರೀಬೇಕು. ಸ್ವಾರಸ್ಯ ಯಶಸ್ಸು ಗಳಿಸುವುದು ಹೇಗೆ ಎಂಬುದು ಇಲ್ಲಿನ ಸ್ವಾರಸ್ಯ. ಇದಾದಮೇಲೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ. ಚೆನ್ನೈಯಲ್ಲಿ ನಡೆದ ಪದ್ಮಶೇಷಾದ್ರಿ ಬಾಲಭವನದ ಪ್ರೌಢಶಾಲೆಯಲ್ಲಿ ನಡೆದ ಕ್ವಿಜ್ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಬರೆಯಿರಿ ಅಂತ ಅನ್ನೋದು ಮುಖ್ಯವಾಗುತ್ತೆ. ಇದಾದಮೇಲೆ ತಾಯಿ, ತಂದೆ, ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ, ಹೇಗೆ ವಿವರಿಸಿರಿ ಅಂತ ಕೇಳ್ತಾರೆ. ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಚೆನ್ನೈನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಲಾಂ ಹೇಳಿದ್ದೇನು ಅಂತ ಅನ್ನೋದು ಮುಖ್ಯವಾದ ಪ್ರಶ್ನೆ. ಇದನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಇದಾದಮೇಲೆ ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಲ್ಲಿ ಮುಖ್ಯವಾದಂಥ ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ, ಓದ್ಕೊಳ್ಳಿ. KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರತಕ್ಕಂಥದ್ದು ಆಯ್ಕೆ ಕೃತಿ ಕಿರಗೂರಿನ ಗಯ್ಯಾಳಿಗಳು. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈನ್ಮನ್ ತಿಪ್ಪಣ್ಣ. ಟೆಲಿಫೋನ್ ಸಿಬ್ಬಂದಿ ವಿದ್ಯುತ್ ಇಲಾಖೆಯ ವಿರುದ್ಧ ಮುಷ್ಕರವನ್ನು ಹೂಡಿದ್ರು. ಮೂಡಿಗೆರೆಯಲ್ಲಿ ಇರುವ ಕಂತ್ರಿ ನಾಯಿಗಳ ಕಾಟವನ್ನು ಪ್ರಸ್ತಾಪಿಸಬೇಕು ಅಂತ ಲೇಖಕರು ಮೀಟಿಂಗಿಗೆ ಹೋಗಿರ್ತಾರೆ. ರೇಂಜರ್ ಆನೆಗೆ ಶೂಟ್ ಮಾಡುವಂತೆ ಫಾರೆಸ್ಟ್ ಆಫೀಸರ್ ನಾಗರಾಜನಿಗೆ ಹೇಳ್ತಾರೆ. 2-3 ವಾಕ್ಯಗಳಲ್ಲಿ ನೋಡಿ, ಆನೆನೇ ತಿಪ್ಪಣ್ಣ ಸಾವಿಗೆ ಕಾರಣ ಅಂತ ದುರ್ಗಪ್ಪ ಹೇಳಿದಾಗ ನಿರೂಪಕರು ಏನು ಹೇಳ್ತಾರೆ ಅಂತ. ಅದೇನು ಮಾಡುತ್ತಯ್ಯ ಆನೆ, ಎಲ್ಲೋ ಕಂಬದ ಮೇಲೆ ಸತ್ತಿರೋ ತಿಪ್ಪಣ್ಣಂಗೂ ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಟ್ತಿರಲ್ಲಯ್ಯ, ಬಾಯಿ ಇಲ್ದವರು ಈ ಪ್ರಪಂಚದಲ್ಲಿ ಬದುಕೋ ಹಾಗೆ ಇಲ್ವೇನಯ್ಯ ಅಂತ ಪ್ರತಿಕ್ರಿಯಿಸ್ತಾರೆ. 17ನೇ ಪ್ರಶ್ನೆ ಡ್ರೈವರ್ ಅಬ್ಬಾಸ್ ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು ಅಂತ ಅನ್ನೋದು. ಇದು ಬಿಡಿ ಸೇರ್ತಕ್ಕಂಥ ಒಂದು ಸಂದರ್ಭ ಬರುತ್ತಲ್ವಾ, ಅದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಬರೀರಿ. 2 ಅಂಕಗಳಿಗೆ ಆಗುವಷ್ಟು ನೋಡ್ಕೊಂಡು ಬರೀರಿ. 18ನೇ ಪ್ರಶ್ನೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ಕೃಷ್ಣೇಗೌಡರಿಗೆ ಏಕೆ ಹೇಳಲಾಗಲಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ನೀವು ಯಾಕೆ ಹೇಳಲಾಗಲಿಲ್ಲ ಅಂತಂದರೆ, ಅವರಿಬ್ಬರು ಸತ್ತ ಸಮಯದಲ್ಲಿ ವೇಲಾಯುಧ ಆನೆಯ ಜೊತೆಗೆ ಶಿವೇಗೌಡರು ಸಾಮಿಲ್ನಲ್ಲಿ ಲಾರಿ ತರುವ ಕಳ್ಳನಾಟಕ್ಕಾಗಿ ಕಾಯುತ್ತಾ ನಿಂತಿದ್ದ. ಆದರೆ ಈ ವಿಷಯ ಹೇಳೋದು ಅಸಾಧ್ಯ ಆಗಿತ್ತು, ಯಾಕೆ ಅಂದರೆ ಅದು ಕಳ್ಳತನದ ವ್ಯವಹಾರ ಆಗಿತ್ತು. ಹೇಳೋಕ್ಕೋದ್ರೆ ಮತ್ತೆ ಅವ್ರಿಗೆ ತೊಂದರೆ ಆಗುತ್ತಲ್ವ, ಅದಕ್ಕೆ ಮುಚ್ಚಿಟ್ಬಿಡ್ತಾರೆ. ಸಂದರ್ಭ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅಂತ ಅನ್ನೋದು ಆಯ್ಕೆ ಬರೀತೀರಿ. ಅದಾದಮೇಲೆ ವಿವರಣೆ ತಿಪ್ಪಣ್ಣನ ಸಾವಿನ ಸಂದರ್ಭ. ಇಲ್ಲಿ ಲೈನ್ಮನ್ ಶಂಕರಪ್ಪನ ಕಾಳಜಿ, ಕಳವಳ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೀಬೇಕು. ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ, ಇದೆಲ್ಲ ತಿಪ್ಪಣ್ಣನ ಸಾವಿನ ಸಂದರ್ಭನೇ ಬರೀರಿ. ಲೈನ್ಮನ್ ಶಂಕರಪ್ಪನ ಭಯ ಇಲ್ಲಿನ ಸ್ವಾರಸ್ಯ. 5-6 ವಾಕ್ಯದಲ್ಲಿ ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಕೇಳ್ತಾರೆ, ಅದನ್ನು ನೀವು ವಿವರಣಾತ್ಮಕವಾಗಿ ಬರೀಬೇಕು.
ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ಅಂತ ಕೇಳ್ತಾರೆ. ಅದಕ್ಕೆ ಮೊದಲಿಗೆ ಕೃಷ್ಣೇಗೌಡರ ಆನೆ ಕಾರಣ ಅಲ್ಲ ಅಂತ ಬರೀಬೇಕು, ಇದಕ್ಕೊಂದು ಮಾರ್ಕ್ಸು. ವಿವರಿಸಿ ಅಂತ ಅಂದಾಗ ಇನ್ನು 3 ಮಾರ್ಕ್ಸು. ಈ ಥರ ಅಂಕಗಳ ವಿಭಾಗ ಆಗುತ್ತೆ. ಇಷ್ಟು ಪ್ರಶ್ನೆಗಳು ನಿಮಗೆ ಬಹಳ ಮುಖ್ಯವಾದವು, 40 ಅಂಕಗಳಿಗೆ. ಇನ್ನು ಉಳಿದಂತೆ ಭಾಷಾಭ್ಯಾಸ ಓದ್ಕೊಳ್ಳಿ. ಪ್ರಬಂಧ ರಚನೆ, ಪತ್ರಲೇಖನದ ಒಂದು ಮಾದರಿಯನ್ನು ನಾನು ನಿಮಗೆ ತೋರಿಸ್ತೀನಿ ಈಗ. ವಿದ್ಯಾರ್ಥಿಗಳೇ, ಪತ್ರಲೇಖನದ ಒಂದು ಮಾದರಿಯನ್ನು ನೋಡಿ. ವೈಯಕ್ತಿಕ ಪತ್ರ ಬರೀಬೇಕಾದ್ರೆ ನೀವು ಶ್ರೀ, ಕ್ಷೇಮ, ದಿನಾಂಕ ಮತ್ತು ನಿಮ್ಮ ವಿಳಾಸ ಬರೀಬೇಕು. ಇವರಿಂದ ಆ ಒಂದು ವಿಳಾಸ ಬರೀಬೇಕು. ಆಮೇಲೆ ಯಾರಿಗೆ ಬರೆಯೋಕ್ಕೆ ಕೇಳಿರ್ತಾರೋ ಅವರು ಸಂಬೋಧನೆ ಮಾಡಬೇಕು. ಕ್ಷೇಮ ಸಮಾಚಾರ, ಪತ್ರ ಬರೆದ ಕಾರಣವನ್ನು ವಿವರಿಸಿ ಬರೀಬೇಕು. ಆಮೇಲೆ ವಂದನೆಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ, ಸಹಿ, ಹೆಸರು ಬರೀಬೇಕು. ಈಗ ಪತ್ರಲೇಖನದಲ್ಲಿ ಆಬಾಕ ಅಂತ ಎಲ್ಲ ಬರೆಯೋ ಹಾಗಿಲ್ಲ. ಪ್ರಶ್ನೆ ಪತ್ರಿಕೆಯಲ್ಲೇ ಇವರಿಂದ ಇವರಿಗೆ ವಿಳಾಸವನ್ನು ಅವರೇ ಕೊಟ್ಟಿರ್ತಾರೆ, ಅದನ್ನೇ ನೀವು ಬರೀಬೇಕು. ವ್ಯವಹಾರ ಪತ್ರದ ಮಾದರಿಯನ್ನು ನೋಡಿ. ಬಲಭಾಗದಲ್ಲಿ ದಿನಾಂಕ, ಇವರಿಂದ ಮೊದಲಿಗೆ ಬರೀಬೇಕು ನಿಮ್ಮ ವಿಳಾಸ, ಅಂದರೆ ಅಲ್ಲಿ ಕೊಟ್ಟಿರೋ ವಿಳಾಸ ಪ್ರಶ್ನೆ ಪತ್ರಿಕೆಯಲ್ಲಿರುತ್ತೆ. ಇವರಿಗೆ ವಿಳಾಸನೂ ಅಲ್ಲಿ ಇರುತ್ತೆ, ಅದನ್ನು ಬರೀಬೇಕು. ಮಾನ್ಯರೇ, ವಿಷಯ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆ, ವಂದನೆಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ವಿದ್ಯಾರ್ಥಿನಿ ಅಂತ, ಸಹಿ ಮತ್ತು ಹೆಸರು. ಇಷ್ಟು ನೀವು ಸರಿಯಾಗಿ ಬರೆದ್ರಿ ಅಂತಂದರೆ 4ಕ್ಕೆ 4 ಅಂಕಗಳು ಸಿಗುತ್ತೆ. ಪ್ರಬಂಧ ರಚನೆಯೂ ಅಷ್ಟೇ, 1 ಪುಟ ಅಥವಾ ಅದಕ್ಕಿಂತ ಹೆಚ್ಚು ಉತ್ತರವನ್ನು ನೀವು ಬರೀಬೇಕು. ಆಗ 4ಕ್ಕೆ 4 ಅಂಕಗಳು ನಿಮಗೆ ಸಿಗುತ್ತೆ. ಎಲ್ಲರೂ ಉತ್ತಮ ಅಂಕಗಳನ್ನು ಗಳಿಸಿ ಅಂತ ಹಾರೈಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.